ಎಲ್ಲರಿಗೂ ನಮಸ್ಕಾರ. 2025ನೇ ಸಾಲಿನ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯ ಫಲಿತಾಂಶ ಮೊದಲ ಸುತ್ತಿನ ಪ್ರಾವಿಷನಲ್ ಫಲಿತಾಂಶ ನಾವೀಗಾಗಲೇ ಪ್ರಕಟ ಮಾಡಿದ್ದೀವಿ. ಈ ಹಿಂದೆ ಮಾಕ್ ರಿಸಲ್ಟ್ ಆಧಾರದ ಮೇಲೆ ತಾವು ಸಾಕಷ್ಟು ತಮ್ಮ ಆಪ್ಷನ್ಗಳನ್ನ ರೀಅರೇಂಜ್ ಮಾಡಿದ್ರಿ. ಅದರಂತೆ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ್ದೀವಿ. ನಾಳೆ ನಾವು ಅಂದರೆ 2/8/2025ಕ್ಕೆ ರಿಯಲ್ ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಅಂತಂದರೆ ದಟ್ ಈಸ್ ಫೈನಲ್. ತಾವು ಕಾಲೇಜಿಗೆ ಯಾರು ಸೀಟ್ ಸಿಕ್ಕಿದ್ದೀರಾ ಕಾಲೇಜಿಗೆ ಹೋಗುವಂಥದ್ದಕ್ಕೆ ಸಿದ್ಧ ಆಗಬೇಕಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ? ಸಾಕಷ್ಟು ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಅನುಮಾನಗಳು ಗೊಂದಲಗಳಿರುತ್ತೆ. ನಾವು ನಮ್ಮ ವೆಬ್ಸೈಟಲ್ಲಿ ವಿವರವಾದ ಬ್ರೋಷರ್ಗಳನ್ನ ಸಹ ಹಾಕಿದ್ದೀವಿ. ತಾವು ಅದು ಓದೋದಕ್ಕಿಂತ ಮೊದಲು ನಾನು ಸಂಕ್ಷಿಪ್ತವಾಗಿ ಈ ವಿಡಿಯೋ ಮೂಲಕ ತಾವು ಈಗ ಸೀಟು ಸಿಕ್ಕಿದ ನಂತರ ಮೊದಲ ಸುತ್ತಿನ ಫಲಿತಾಂಶ ಹೊರಗಡೆ ಬಂದಿದೆ, ಈಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತನ್ನುವಂಥದ್ದು ನಾನು ಸಂಕ್ಷಿಪ್ತವಾಗಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಮಗೆಲ್ಲ ಗೊತ್ತಿರುವಂತೆ ತಾವು KEA ವೆಬ್ಸೈಟಲ್ಲಿ ಲಾಗಿನ್ ಆಗಿ ತಮ್ಮ ರಿಸಲ್ಟನ್ನು ನೋಡಿದ್ದೀರಾ. ಈಗ ನಿಮಗೆ ನಾವು KEA ವತಿಯಿಂದ 4 ಚಾಯ್ಸಸ್ ಅನ್ನು ಕೊಡ್ತಾ ಇದ್ದೀವಿ. ನೀವು ಇಲ್ಲಿವರೆಗೆ ಹೇಳ್ತಾ ಇದ್ದಿದ್ದು ನಾವು ಆಪ್ಷನ್ಸ್ ಅಂತ ಹೇಳ್ತಾ ಇದ್ವಿ. ಆಪ್ಷನ್ಸ್ ಅಂತಂದರೆ ವಿವಿಧ ಕಾಲೇಜುಗಳು ಕೋರ್ಸ್ಗಳನ್ನ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರಿ. ಈಗ ಆಪ್ಷನ್ ಅಲ್ಲ, ಚಾಯ್ಸಸ್, 4 ಚಾಯ್ಸಸ್ ಅನ್ನು ನಾವು ತಮಗೆ ಕೊಡ್ತಾ ಇದ್ದೀವಿ. ಏನಪ್ಪ ಚಾಯ್ಸಸ್ಸು? ನಾನು 1 by 1 ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾಯ್ಸ್ 1 ಅಂತಂದರೆ ತಾವು ಯಾರು ಈಗ ಸೀಟು ಸಿಕ್ಕಿದೆ, ಉದಾಹರಣೆಗೆ ತಾವು ಒಂದು 100ರಿಂದ 150, 200 ಆಪ್ಷನ್ಗಳನ್ನ ಹಾಕಿದ್ದೀರಾ. ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರ್ ಒಳಗಡೆ ಬೇರೆ ಬೇರೆ ಬ್ರಾಂಚಸ್ ಎಲ್ಲ ತಾವು ಆಪ್ಷನ್ಗಳನ್ನ ಹಾಕಿ ಪ್ರಿಯಾರಿಟಿಯನ್ನು ಸೆಟ್ ಮಾಡಿದ್ರಿ. ತಮ್ಮ ಮೀಸಲಾತಿ, ತಮ್ಮ ರ್ಯಾಂಕು ಹಾಗೂ ತಮ್ಮ ಆಪ್ಷನ್ಗಳ ಪ್ರಿಯಾರಿಟಿ ಆಧರಿಸಿ ನಾವು ಸೀಟನ್ನು ಹಂಚಿಕೆಯನ್ನು ಮಾಡಿದ್ದೀವಿ. ಈಗ ನಿಮಗೆ ಸಿಕ್ಕಿರುವಂತಹ ಸೀಟು ಅಂದರೆ ನಿಮ್ಮ ಕನಸೇನೆ, ಉದಾಹರಣೆಗೆ ಒಂದು ಯಾವುದೋ ಪ್ರತಿಷ್ಠಿತ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸನ್ನೇ ಮಾಡಬೇಕು ಅನ್ನುವಂಥದ್ದು ತಮ್ಮ ಆಸೆ ಇತ್ತು. ಈಗ ನಿಮಗೆ ಅದೇ ಕೋರ್ಸು ಸಿಕ್ಕಿದೆ. ನಿಮ್ಮದು 2ನೇ ತಾಟೇ ಇಲ್ಲ, ಭಾಳ ಸ್ಪಷ್ಟ ನಿಮ್ಮ ಗುರಿ ಇದೆ. ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಆಗಿಬಿಡಬೇಕು. ತಕ್ಷಣ ನೀವು ಚಾಯ್ಸ್ 1 ಕ್ಲಿಕ್ ಮಾಡಬೇಕು. ಅಂದರೆ ಏನು ಚಾಯ್ಸ್ 1 ಅಂದರೆ? ಈಗ ನನಗೆ ಸಿಕ್ಕಿರುವಂತಹ ಸೀಟು ನನಗೆ ತೃಪ್ತಿಕರವಾಗಿದೆ, ನಾನು ಫರ್ದರ್ ಯಾವುದೇ ರೌಂಡಲ್ಲಿ ನಾನು ಭಾಗವಹಿಸಲ್ಲ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವ್ರಿಗಿರುವಂಥದ್ದು ಚಾಯ್ಸ್ 1. ಏನಪ್ಪ ಚಾಯ್ಸ್ 1 ಕ್ಲಿಕ್ ಮಾಡಿದ ಮೇಲೆ ಏನೇನು ಪ್ರೊಸೀಜರು ನೋಡಿ. ನಾನೀಗಾಗಲೇ ಹೇಳ್ದಂಗೆ, ಉದಾಹರಣೆಗೆ ನಿಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜು BMC ತಮ್ಮದೆಲ್ಲರದೂ ಕನಸಾಗಿರುತ್ತೆ. ಮೆಡಿಕಲ್ ಆಸ್ಪಿರೆಂಟ್ಸಿಗೆ ಫಸ್ಟ್ ಪ್ರಿಯಾರಿಟಿ ಬಹುತೇಕ ಹಾಕಿರ್ತೀರ. ನಿಮಗೆ BMC ಸಿಕ್ಬಿಟ್ಟಿದೆ ಕಾಲೇಜು. ನೆಕ್ಸ್ಟ್ ಏನು ಮಾಡಬೇಕು? ನೀವು ಚಾಯ್ಸ್ 1 ಹಾಕಬೇಕು. ಅಂದರೆ ನನಗೆ ಸಿಕ್ಕಿರುವಂಥ ಕಾಲೇಜು ತೃಪ್ತಿ ಕೊಟ್ಟಿದೆ, ನಾನು ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ತೀನಿ. ಚಾಯ್ಸ್ 1 ಹಾಕ್ತಿದ್ದಂಗೆ ತಮಗೆ ಆ ಕಾಲೇಜು ನಿಗದಿಪಡಿಸಿರುವಂಥ, ಸರ್ಕಾರ ನಿಗದಿಪಡಿಸಿರುವಂತಹ ಫೀಸನ್ನು ತಾವು ಪೇ ಮಾಡಬೇಕಾಗುತ್ತೆ. ಚಲನ್ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲ ಕೆಲವರು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತಂದ್ರೂ ಸಣ್ಣ ಅಮೌಂಟ್ ಎಲ್ಲ ಇದ್ದು ನೀವು QR ಕೋಡ್ ಸ್ಕ್ಯಾನ್ ಮಾಡಿ ಮಾಡ್ತೀರಾ ಅಂತಂದ್ರೂ ಸಹ ಅವಕಾಶಗಳಿದ್ದಾವೆ. ಇಲ್ಲ ನಾನು ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂತ ಹೇಳಿದರೆ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಆಯಾಯ ಕಾಲೇಜಿಗೆ ಏನೇನು ಕೋರ್ಸ್ ಫೀಸು ಸರ್ಕಾರ ಫಿಕ್ಸ್ ಮಾಡಿದೆ ಆ ಚಲನ್ ಬರುತ್ತೆ. ತಾವು ಹೋಗಿ ಬ್ಯಾಂಕಿಗೆ ಹೋಗಿ ಹಣ ಕಟ್ತೀರಾ. ಕಟ್ಟಿದ ನಂತರ ಅದು ನಮ್ಮದು ಮತ್ತು ಬ್ಯಾಂಕಿನ ಇಂಟಿಗ್ರೇಷನ್ ಇದೆ. ನೆಕ್ಸ್ಟು ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಒಂದು ಸಣ್ಣ ಬದಲಾವಣೆ ಮಾಡಿದ್ವಿ. ಕಳೆದ ವರ್ಷ ಏನಾಗ್ತಿತ್ತು, ತುಂಬ ಈ ಹಿಂದೆ ಭಾಗವಹಿಸಿರೋರು ಮತ್ತು ಇದರಲ್ಲಿ ಸ್ವಲ್ಪ ನಾಲೆಡ್ಜ್ ಇರುವಂಥವರಿಗೆ ತಮಗೆ ಗೊತ್ತಿದೆ. ಚಾಯ್ಸ್ 1 ಆಗ್ತಿದ್ದಂಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ರಿ, ದುಡ್ಡು ಕಟ್ತಿದ್ದಂಗೆ ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿತ್ತು, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿತ್ತು. ಅಡ್ಮಿಷನ್ ಆರ್ಡರಲ್ಲಿ ನಿಮಗೆ ಗೊತ್ತಾ ಇಂಥ ಕಾಲೇಜು ಇಂಥ ಅಡ್ಮಿಷನ್ ಆರ್ಡರ್, ಅದು ಅಡ್ಮಿಷನ್ ಆರ್ಡರ್ ತಗೊಂಡು ನೀವು ಕಾಲೇಜಿಗೆ ಹೋದರೆ ಮುಗೀತು, ಅಂದರೆ ನೀವು ಅಡ್ಮಿಷನ್ ಆದಂಗೆ ಆಗ್ತಿತ್ತು. ಬಟ್ ನಾವು ಈ ಸರಿ ಸಣ್ಣ ಬದಲಾವಣೆ ಮಾಡಿದ್ದೀವಿ. ನೀವು ಚಾಯ್ಸ್ 1 ಹಾಕಿ ಹಣ ಕಟ್ತಿದ್ದಂಗೆ ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್, ನಿಮಗೆ ಇಂಥ ಕಾಲೇಜಿನಲ್ಲಿ ಇಂಥ ಸೀಟು ಖಾತ್ರಿ ಆಗಿದೆ ಅನ್ನುವಂತಹ ಒಂದು ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಆ ಸ್ಲಿಪ್ಪಲ್ಲಿ ನೀವು ಇಂತಿಂಥ ಕೆಳಕಂಡಂಥ ದಾಖಲೆಗಳನ್ನ ತಗೊಂಡು ಕಾಲೇಜಿಗೆ ಹೋಗಬೇಕು ಅಂತನ್ನುವಂತಹ ವಿವರ ಸಹ ಇರುತ್ತೆ. ತಾವು ಆ ಒಂದು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ನಿಮಗೆ ಅಲರ್ಟ್ ಆಗಿರುವಂತಹ ಕಾಲೇಜಿಗೆ ತಾವು ಹೋದರೆ ಕಾಲೇಜಲ್ಲಿ ಸಿಸ್ಟಮ್ ಮುಂದ್ಗಡೆ ನಿಮಗೆ ಕೂರಿಸಿ ನಿಮ್ದೊಂದು ಫೋಟೋ ತಗೊಳ್ತಾರೆ.
ನೀವು ಅಪ್ಲಿಕೇಶನ್ ಹಾಕಿರುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಫೋಟೋ ನಿಮ್ದು ರಿಯಲ್ ಫೋಟೋ ಎರಡನ್ನೂ ಮ್ಯಾಚ್ ಮಾಡ್ತಿದ್ದಂಗೆನೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ, ನಿಮ್ಮ ಮೊಬೈಲಿಗೆ OTP ಬರುತ್ತೆ, ಅಲ್ಲಿ ಯಾರು ಅಡ್ಮಿಷನ್ ಕಾಲೇಜ್ ಇದೆ ಅವರಿಗೊಂದು OTP ಬರುತ್ತೆ, ಅದನ್ನ ಎಂಟ್ರಿ ಮಾಡಿದರೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ಜೊತೆಗೆ ನೀವು ತೆಗೆದುಕೊಂಡು ಹೋಗಿರುವಂತಹ ಎಲ್ಲ ಮೂಲ ದಾಖಲೆಗಳನ್ನ ಅವರಿಗೆ ತೋರಿಸ್ಬೇಕು. ಬಹಳ ಇಂಪಾರ್ಟೆಂಟ್ ಇದೆ. ಉದಾಹರಣೆಗೆ ನೀವು ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದ್ದೀರಾ, ಈಗಾಗಲೇ ಕಾಲೇಜಲ್ಲಿ ವೆರಿಫೈ ಮಾಡಿದ್ದೀರಾ, ನಾವು KE ಅವರು ಮೂಲ ದಾಖಲೆಗಳನ್ನೇನು ನೋಡಿಲ್ಲ. ಈಗ ನೀವು ಕನ್ನಡ ಮೀಡಿಯಮ್ಮು ಅಥವಾ ರೂರಲ್ ಅಲ್ಲಿ ಯಾವುದು ರಿಸರ್ವೇಷನ್ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿರ್ಬೋದು, ಆ ಮೂಲ ದಾಖಲೆಯ ಮೂಲ ಪ್ರತಿಯನ್ನ ತಾವು ಕಾಲೇಜಿಗೆ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಕಾಲೇಜವರು ಅದನ್ನ ನೋಡ್ತಾರೆ. ಕನ್ಫರ್ಮೇಷನ್ ಆದಮೇಲೆ ಅವರಿಗೆ ಡಾಕ್ಯುಮೆಂಟ್ ಕರೆಕ್ಟ್ ಇದೆ, ವಿದ್ಯಾರ್ಥಿ ನೀವು ಅವರೇನೇ ಇದ್ದೀರಾ ಅನ್ನುವಂಥದ್ದಾದ್ಮೇಲೆ ಅವರು ಅಲ್ಲಿ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ, ಕಾಲೇಜಿನ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಅಲ್ಲಿಗೆ ನಿಮಗೊಂದು ಪ್ರತಿಯನ್ನು ಕೊಡ್ತಾರೆ. ಅಲ್ಲಿಗೆ ನಿಮ್ಮ ಅಡ್ಮಿಷನ್ ಪೂರ್ಣ ಆಗುತ್ತೆ. ನೀವು ನಿಮ್ಮ ಲಾಗಿನ್ನಲ್ಲಿ ಹೋಗಿ ಅಡ್ಮಿಷನ್ ಕನ್ಫರ್ಮೇಷನ್ ಮಾಡೋದು ಬೇಕಾಗಿಲ್ಲ, ಕಾಲೇಜವರು ತಮ್ಮ ಲಾಗಿನ್ನಲ್ಲಿ ಹೋಗಿ ಅಡ್ಮಿಷನ್ ಕನ್ಫರ್ಮೇಷನ್ ಮಾಡೋದು ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ನೀವು ಇಂಥ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತ ಅನ್ನುವಂಥದ್ದು ಅಪ್ಡೇಟ್ ನಮ್ಮಲ್ಲಿ ಆಗುತ್ತೆ. ಅಂದ್ರೆ ಅಲ್ಲಿಗೆ ಚಾಯ್ಸ್ 1 ಹಾಕಿರೋ ವಿದ್ಯಾರ್ಥಿಗಳದು ಪ್ರಕ್ರಿಯೆ ಮುಗೀತು. ಮತ್ತೊಮ್ಮೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಚಾಯ್ಸ್ 1 ಹಾಕ್ತಿದ್ದಂಗೆನೆ ನಿಮ್ದು ಅಡ್ಮಿಷನ್ ಕನ್ಫರ್ಮೇಷನ್ ಅಲ್ಲ. ಚಾಯ್ಸ್ 1 ಹಾಕಬೇಕು, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಹಣ ಕಟ್ಟಬೇಕು ಬ್ಯಾಂಕಲ್ಲಿ, ಆಮೇಲೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಕಾಲೇಜಿಗೆ ಹೋಗಬೇಕು. ಕಾಲೇಜಲ್ಲಿ ತಾವು ಫೋಟೋ ತೆಗೆದು ನಿಮ್ಮ OTP ಕೊಟ್ಟು ಅಡ್ಮಿಷನ್ ಆರ್ಡರ್ನ ತಗೊಂಡ ಮೇಲೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಚಾಯ್ಸ್ 2, 3, 4 ರಿಮೈನಿಂಗ್ 3 ಚಾಯ್ಸಸ್ ಇದೆ ನಮ್ಮಲ್ಲಿ. ಈಗ 1 ಚಾಯ್ಸ್ ಅವರಂತೂ ನನಗೆ ಸಿಕ್ಕಿರೋದು ಸೀಟು ತೃಪ್ತಿ ಇದೆ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ಚಾಯ್ಸ್ 2 ಅಂದ್ರೆ ಏನು? ಈಗ ಉದಾಹರಣೆಗೆ ನೀವು 100 ಆಪ್ಷನ್ ಅನ್ನ ಹಾಕಿದ್ದೀರಾ. ಮೆಡಿಕಲ್ಲು, ಡೆಂಟಲ್ಲು, ಯೋಗ ಅಂಡ್ ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸು, ಬೇರೆ ಬೇರೆ ಇಂಜಿನಿಯರಿಂಗ್ ಎಲ್ಲ ಹಾಕಿದ್ದೀರಾ. ಉದಾಹರಣೆ ನಾನು ಹೇಳ್ತೀನಿ, 100 ಆಪ್ಷನ್ ಹಾಕಿದ್ರೆ ನಿಮಗೆ 50ನೇ ಆಪ್ಷನ್ 50 ಪ್ರಿಯಾರಿಟಿ ಸೆಟ್ ಮಾಡಿದ್ರೆ ನಿಮಗೊಂದು ಸೀಟ್ ಸಿಕ್ಕಿದೆ. ಆದರೆ ನಿಮಗೆ ಆ ಸೀಟು ಸಿಕ್ಕಿದೆ ಓಕೆ, ಬಟ್ ಆದರೆ ಇನ್ನೂ ಮೇಲಿನ ಸಿಕ್ಕಿದ್ರೆ ನನಗೆ ಚೆನ್ನಾಗಿತ್ತು ಅಂತಂದ್ರೆ ನೀವು ಹೋಗ್ಬೇಕಾಗಿಲ್ಲ ಕಾಲೇಜಿಗೆ. ನಾನು ವೆಯ್ಟ್ ಮಾಡ್ತೀನಪ್ಪ ಇನ್ನೊಂದು ರೌಂಡಿಗೆ, ಯಾರಾದರೂ ಬಿಟ್ಟು ಹೋಗ್ಬೋದು, ಬೇರೆ ಬೇರೆ ಕಾರಣಕ್ಕೆ ಏನಾದರೂ ಮೇಲ್ಗಡೆಗೆ ಅಪ್ಗ್ರೇಡ್ ಆಗುತ್ತೆ ಅಂತಂದ್ರೆ ನಾನು ವೆಯ್ಟ್ ಮಾಡ್ತೀನಿ ಅಂತ ಅನ್ನೋರಿಗೆ ಚಾಯ್ಸ್ 2 ಹಾಕ್ತು ಅಂತಂದ್ರೆ ನೀವು ವೆಯ್ಟ್ ಮಾಡಬಹುದು. ನೀವು ನಂದು ಸಿಕ್ಕಿರೋ ಸೀಟ್ ಏನಾಗುತ್ತೆ? ಸಿಕ್ಕಿರೋ ಸೀಟು ನಿಮಗೆ ಖಾತ್ರಿ, ಆ ಸೀಟು ಎಲ್ಲೂ ಹೋಗಲ್ಲ. ಅದು ನೀವು ಹೋಲ್ಡ್ ಮಾಡಿ ಮೇಲಿನ ಆಪ್ಷನ್ಗಳು, ಮೇಲಿನ ಪ್ರಿಯಾರಿಟಿ ಏನು ಹಾಕಿದ್ದೀರಾ ನೀವು, ಅವೇನಾದರೂ ಸಿಗ್ತವ ಅಂತ ವೆಯ್ಟ್ ಮಾಡುವಂಥದ್ದಕ್ಕೆ ಚಾಯ್ಸ್ 2. ಓಕೆ, ಚಾಯ್ಸ್ 2 ಹಾಕಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಸಿಸ್ಟಮಲ್ಲಿ ಅಂತಂದರೆ, ನಿಮ್ಮ ಚಾಯ್ಸ್ 2 ಹಾಕಿದಾಗ ಉದಾಹರಣೆ ನಾನು ಹೇಳಿದೆ, 100 ಆಪ್ಷನ್ಸ್ ತಾವು ಎಂಟ್ರಿ ಮಾಡಿದ್ದೀರಾ, 50ನೇದು ನಿಮಗೆ ಸೀಟ್ ಸಿಕ್ಕಿದೆ, ನೀವು ಚಾಯ್ಸ್ 2 ಹಾಕಿದ್ದೀರಾ ಅಂತಂದರೆ 51ರಿಂದ 100 ತನಕ ಇರುವಂತಹ ನಿಮ್ಮ ಕಾಲೇಜುಗಳು ಆಪ್ಷನ್ಗಳು ಡಿಲೀಟ್ ಆಗೋಗುತ್ತೆ. ನಿಮ್ಮ 50ರದು ನಿಮಗೆ ಖಾತ್ರಿ ಆಗಿರೋ ಸೀಟು, 50ಕ್ಕಿಂತ ಮೇಲ್ಗಡೆ ಏನು ನೀವು ಎಂಟ್ರಿ ಮಾಡಿರ್ತಿರಲ್ಲ ಅದೆಲ್ಲದೂ ನಿಮ್ಮ ಒಂದು ಖಾತೆ ಒಳಗಡೆನೆ ಇರುತ್ತೆ, ನಿಮ್ಮ ಅಕೌಂಟ್ ಒಳಗಡೆನೆ ಇರುತ್ತೆ. ನೀವು ನಂತರ ನಾವು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಈ ಅಡ್ಮಿಷನ್ ಮುಗಿದ ಮೇಲೆ ನೀವು ಬೇಕಿದ್ರೆ ಅದನ್ನು ರೀಅರೇಂಜು, ಡಿಲೀಟು ಎಲ್ಲ ಈ 50ರಲ್ಲಿ ಮಾತ್ರ, ನಿಮ್ಮ ಕೆಳಗಡೆವೆಲ್ಲ ಹೋಗ್ಬಿಟ್ಟಿರ್ತವೆ. ಮತ್ತು ಹೊರಗಿಂದನೂ ಸಹ ತಗೊಂಡು ಬಂದು ನೀವು ಹಾಕುವಂಥದ್ದಕ್ಕಾಗಲ್ಲ. ಇದು ಚಾಯ್ಸ್ 2 ಕೊಡುವಂಥವರಿಗೆ. ಇಲ್ಲಿ ಒಂದು ಸಣ್ಣ ಒಂದು ಬದಲಾವಣೆ ಏನಂತಂದರೆ, ಚಾಯ್ಸ್ 2 ಹಾಕುವಂಥವರಿಗೆ, ವಿಶೇಷವಾಗಿ ಮೆಡಿಕಲ್ಲಿಗೆ ಹಾಕುವಂಥವರಿಗೆ ಚಾಯ್ಸ್ 2 ಹಾಕುವಂಥವರು ಕೋರ್ಸ್ ಫೀಸನ್ನು ಕಟ್ಟಬೇಕು ಅನ್ನುವಂಥದ್ದು ನಿಯಮ ಇದೆ. ಕಾರಣ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ತುಂಬ ಮಹತ್ವದ್ದು, ಸುಮ್ಮನೆ ಹೋಲ್ಡ್ ಮಾಡೋದು ಅಷ್ಟು ಸೀರಿಯಸ್ ಇಲ್ಲ ಅಂದರೂ ಇರಲಿ ಹಂಗಿಲ್ಲ, ಯಾಕೆಂದ್ರೆ ಅದು ಬೇರೆಯವರಿಗೆ ಸಹ ಆ ಸೀಟು ಬಹಳ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಚಾಯ್ಸ್ 2 ಹಾಕುವಂಥವ್ರು ಯಾರಾದರೂ ಮೆಡಿಕಲ್ ಸೀಟು ಸಿಕ್ಕಿ, ಯಾವುದಾದ್ರೂ ಮೆಡಿಕಲ್ ಸೀಟ್ ಕಾಲೇಜು ಸಿಕ್ಕಿ ಅದಕ್ಕಿಂತ ಮೇಲ್ಗಡೆ ಇರೋ ಮೆಡಿಕಲ್ ಕಾಲೇಜಿನ ಸೀಟ್ಗಳು ನನಗೆ ಬೇಕಪ್ಪ ಅಂತಂದರೆ ನೀವು ಸಹ ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕೋರ್ಸ್ ಫೀಸನ್ನು ಕಟ್ಟಿದರೆ ಮಾತ್ರ ನೀವು ಚಾಯ್ಸ್ 2 ಹಾಕುವಂಥದ್ದಕ್ಕೆ ಮೆಡಿಕಲ್ ಸ್ಟೂಡೆಂಟು ಎಲಿಜಿಬಲ್. ಓಕೆ, ಉಳಿದವರಿಗಿಲ್ವಾ? ಅದೊಂದು ಸಣ್ಣ ಒಂದು ಮಾಹಿತಿ ತಮಗೆ ಕೊಡ್ತೀನಿ. ಉದಾಹರಣೆಗೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಅಥವಾ ವೆಟರ್ನರಿ ಸೀಟ್ ಸಿಕ್ಕಿದೆ, ಅಗ್ರಿಕಲ್ಚರ್ದು ಸೀಟ್ ಸಿಕ್ಕಿದೆ. ನೀವು ನಿಮ್ಮ ಲಾಗಿನ್ ಒಳಗಡೆ, ನಿಮ್ಮ ಪ್ರಿಯಾರಿಟಿ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿದ್ದಾವೆ, ಮೆಡಿಕಲ್ಲೂ ಹಾಕಿದ್ದೀರಾ, ನೆಕ್ಸ್ಟ್ ರೌಂಡ್ ನನಗೆ ಮೆಡಿಕಲ್ ಸಿಕ್ಕಬಹುದು ಅನ್ನುವಂಥದ್ದು ನಿಮಗೆ ಒಂದು ಆಸೆ ಒಂದು ಇರುತ್ತೆ.
ಅಂಥ ಸಂದರ್ಭದಲ್ಲಿ ನೀವು ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. 1 ಲಕ್ಷ ರೂಪಾಯಿ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಅಂದರೆ ಮಾತ್ರ ನಿಮ್ಮ ಲಾಗಿನ್ ಒಳಗಡೆ ನಿಮ್ಮ ಚಾಯ್ಸ್ 2ಗಿಂತ ಚಾಯ್ಸ್ 2 ಹಾಕಿದಾಗ ನಿಮಗೇನು ಅಲರ್ಟ್ ಆಗಿರೋ ಸೀಟ್ಗಿಂತ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿತ್ತು ಅಂತಂದರೆ ಕಾಷನ್ ಡೆಪಾಸಿಟ್ ಕಟ್ಟಿದವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಇಲ್ಲ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಿಮ್ಮ ಖಾತೆ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ ಇದೆ, ಜಸ್ಟ್ ಚಾಯ್ಸ್ 2 ಹಾಕ್ತೀರ ನೀವು ಕಾಷನ್ ಡೆಪಾಸಿಟ್ 1 ಲಕ್ಷ ಕಟ್ಟಲ್ಲ, ನಿಮ್ಮದು ಮೆಡಿಕಲ್ ಆಪ್ಷನ್ಸ್ ಎಲ್ಲ ಡಿಲೀಟ್ ಮಾಡ್ತೀವಿ ನಾವು. ಅಂದರೆ ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಮೆಡಿಕಲ್ ಸೀಟಿಗೆ, ಸುಮ್ಮನೆ ಒಟ್ರಾಸಿ ಹಾಕಿಡೋಣ ಹಂಗಾಗಲ್ಲ ಅದು. ಅದಕ್ಕೋಸ್ಕರ ನಾವು ಚಾಯ್ಸ್ 2ದವರಿಗೆ ಈ ಒಂದು ನಿಯಮವನ್ನು ತಮಗೆ ಹೇಳ್ತಾ ಇದ್ದೀನಿ. ಚಾಯ್ಸ್ 2 ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಚಾಯ್ಸ್ 3 ಮತ್ತು 4 ಎರಡು ಉಳಿತು. ಚಾಯ್ಸ್ 1 ನೀವು ಹಾಕಿದರೆ ಅದು ಫ್ರೀಸ್ ಆಗುತ್ತೆ, ಮತ್ತೆ ಉಲ್ಟಾ ಮಾಡೋದಕ್ಕಾಗಲ್ಲ. 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ಚಾಯ್ಸ್ 2 ಹಾಕಿದ್ರು ಅಷ್ಟೇನೆ, ಅದು ಫ್ರೀಸ್ ಆಗುತ್ತೆ. ನೀವು ಚಾಯ್ಸ್ 2 ಮತ್ತೆ 1 ಗಂಟೆ ಬಿಟ್ಟು ಮನಸ್ಸನ್ನ ಚೇಂಜ್ ಮಾಡಿಬಿಟ್ಟು ಚಾಯ್ಸ್ 2 10 ಸಾರಿ ವಿಚಾರ ಮಾಡಿ, ಸಾಕಷ್ಟು ಸಮಯ ಇದೆ, ಎಲ್ಲ ಆಗಿಲ್ಲ ನಾನು ಚಾಯ್ಸ್ 2ನೇ ಹಾಕವನು, ಓಕೆ ಕನ್ಫರ್ಮ್ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಚಾಯ್ಸ್ 2 ಹಾಕಿ. ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗವನೇ ನಾನು, ಕಾಲೇಜ್ನ ಎಲ್ಲ ಎಂಕ್ವೈರಿ ಮಾಡಿದ್ದೀನಿ, 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ದಯಮಾಡಿ ಚಾಯ್ಸ್ 1 ಹಾಕ್ಬಿಡೋದು, ಆಮೇಲೆ ಮಿಸ್ಟೇಕ್ ಆಗಿ ಹಾಕ್ಬಿಟ್ಟೆ ನಾನು ಚಾಯ್ಸ್ 2 ಬರ್ತೀನಿ 3 ಬರ್ತೀನಿ, ನೋ, ಅವಕಾಶ ಇರಲ್ಲ, ಸುಮ್ಮನೆ ತೊಂದರೆ ಅನುಭವಿಸ್ತೀರಾ. ಚಾಯ್ಸ್ 1 and 2 ಹಾಕುವಾಗ 10 ಸಾರಿ ವಿಚಾರ ಮಾಡಿ ಹಾಕಿ. ಚಾಯ್ಸ್ 3 ಮತ್ತು 4 ಸಂಕ್ಷಿಪ್ತವಾಗಿ ಹೇಳ್ತೀನಿ. ಚಾಯ್ಸ್ 3 ಅಂತಂದ್ರೆ 100 ಅವಾಗಿಂದ ಉದಾಹರಣೆ ಕೊಡೋದಾದ್ರೆ ನೀವು 100 ಆಪ್ಷನ್ಸ್ ಹಾಕಿದ್ದೀರಾ, ನಿಮಗೆ 80ನೇದು ಯಾವುದೋ ಒಂದು ಆಪ್ಷನ್ ಸಿಕ್ಕಿದೆ, ಈಗ ನಿಮಗೆ ಗೊತ್ತಾಗಿದೆ ಅದು ನಿಮಗೆ ಇಷ್ಟ ಇಲ್ಲ ಅಷ್ಟೊಂದು. ಚಾಯ್ಸ್ 3 ಹಾಕಿದರೆ ನಿಮಗೆ ಯಾವುದು ಸಿಕ್ಕಿದೆ ಅದು ನಿಮ್ಮ 100 ಆಪ್ಷನ್ ಒಳಗಡೆ 80ನೇದು ಆಪ್ಷನ್ ನಿಮಗೆ ಸಿಕ್ಕಿತ್ತು ಅಂತಂದ್ರೆ ಅದು ಸೀಟು ಡಿಲೀಟ್ ಆಗೋಗುತ್ತೆ. ಉಳಿದಿ 99 ನಿಮ್ಮ ಲಾಗಿನ್ ಒಳಗಡೆನೆ ಇರುತ್ತೆ. ಅಂದ್ರೆ ಆ ಸೀಟು ನಿಮ್ಮ ಖಾತೆಯಿಂದ ಹೊರಗಡೆ ಹೋಯಿತು. ಚಾಯ್ಸ್ 3. ಚಾಯ್ಸ್ 4 ಅಂದ್ರೆ ನೀವೀಗಾಗಲೇ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ಬೋದು, ಇಲ್ಲ ಲಾಂಗ್ ಟರ್ಮಿಗೆ ಕೋಚಿಂಗಿಗೆ ಸೇರಿರ್ಬೋದು, ನಿಮಗೆ ನಮ್ಮ ಕೌನ್ಸಿಲಿಂಗಲ್ಲಿ ಮುಂದುವರಿಯುವಂಥದ್ದಕ್ಕೆ ಆಸಕ್ತಿ ಇಲ್ಲ. ಚಾಯ್ಸ್ 4 ಹಾಕಿ ತಾವು ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗ್ಬೋದು. ಕಳೆದ ವರ್ಷದ ನಮ್ಮ ಅನುಭವದ ಮೇಲೆ ಚಾಯ್ಸ್ 3, 4 ಅವರಿಗೆ ಮಾತ್ರ ಒಂದು ಅವಕಾಶ ಕೊಟ್ಟಿದ್ದೀವಿ ನಾವು. ಚಾಯ್ಸ್ 1, 2 10 ಸರಿ ವಿಚಾರ ಮಾಡಿ ಹಾಕಿ, 1 ಸರಿ ಹಾಕಿದರೆ ಫ್ರೀಸ್ ಆಗುತ್ತೆ. ಚಾಯ್ಸ್ 3 ಮತ್ತು 4 ಉದಾಹರಣೆಗೆ ನಮ್ಮದು 12ನೇ ತಾರೀಕು 5ವರೆಗೆ ಚಾಯ್ಸ್ ಹಾಕುವಂಥದ್ದಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ ಅಂತಂದರೆ, ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ ಅಂತಂದರೆ, ಉದಾಹರಣೆ ನೀವು ಇವತ್ತು ಚಾಯ್ಸ್ 3 ಹಾಕ್ಬಿಡ್ತೀರಾ, ಆಮೇಲೆ ಮನೆಯಲ್ಲೆಲ್ಲ ಚರ್ಚೆ ಮಾಡಿ ನಾನು 3 ಹಾಕಬಾರ್ದಾಗಿತ್ತು, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗಿತ್ತು, 1 ಹಾಕಬೇಕಾಗಿತ್ತು ಅಂತ ತಾವು ಮನಸ್ಸು ಬದಲಾವಣೆ ಮಾಡಿದರೆ ಚಾಯ್ಸ್ 3 ಹಾಕಿರೋ ವಿದ್ಯಾರ್ಥಿಗಳು ನಮ್ಮ ಕೊನೆಯ ದಿನಾಂಕದ ಒಳಗಡೆ ತಾವು ಚಾಯ್ಸ್ 1, 2, 4 ಮಾಡಬಹುದು. ಚಾಯ್ಸ್ 4 ಹಾಕಿರುವಂತಹ ವಿದ್ಯಾರ್ಥಿಗಳು ಹಾಕಿದ ನಂತರ ನಮ್ಮ ಕಟ್ ಆಫ್ ಡೇಟಿನ ಒಳಗಡೆ ನಿಮ್ಮ ಮನಸ್ಸು ಬದಲಾಗಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಿದ್ದವರು, ಇಲ್ಲ ನಾನು ಒಳಗಡೆ ಬರ್ತೀನಿ 3 ಹಾಕ್ತೀನಿ ಹಾಕಬಹುದು, 2 ಹಾಕ್ತೀರಾ ಹಾಕಬಹುದು. ಆದರೆ 2 ಹಾಕಿ ಮತ್ತೆ 1 ಹಾಕಕ್ಕಾಗಲ್ಲ, 2, 1 ಫ್ರೀಸ್ ಆಗಿಬಿಡುತ್ತೆ. ಅದನ್ನು 10 ಸರಿ ವಿಚಾರ ಮಾಡಾಕಿ. 3 ಮತ್ತು 4 ಲಾಸ್ಟ್ ಡೇಟ್ ತನಕ ತಾವು ಮನ್ಸನ್ನು ಚೇಂಜ್ ಮಾಡಿದರೆ KEಗೆ ಬಂದು ಇಲ್ಲಿ ಅರ್ಜಿ ಕೊಟ್ಕೊಂಡು ನಿಂತ್ಕೋಣ ಅಂತ ಆಗತ್ತೆ ಇಲ್ಲ. ಕಳೆದ ವರ್ಷ ನಾವು ಸಾಕಷ್ಟು ನೋಡಿರೋ ಹೊತ್ತಿಗೋಸ್ಕರ ಮಿಸ್ ಆಗಿ ಸೈಬರ್ ಸೆಂಟರಿಗೆ ಕೊಟ್ಟಿರ್ತೀರಾ, 2 ಹಾಕೋದ್ರ ಬದಲು 4 ಹಾಕ್ತಾನೆ, ಸಿಸ್ಟಮಿಂದನೇ ಹೊರಗಡೆ ಹೋಗ್ಬಿಡ್ತೀರಾ, ನಮ್ಮಿಂದ ಒಳಗಡೆ ತಗೊಂಡು ಬರೋದಕ್ಕಾಗಲ್ಲ, ನಿಮಗೆ ತುಂಬ ಮಕ್ಕಳು ತೊಂದರೆ ಅನುಭವಿಸಿದ್ರಿ. ಆ ಕಾರಣಕ್ಕೋಸ್ಕರ 3 ಮತ್ತು 4 ಫ್ಲೆಕ್ಸಿಬಲ್ ಕೊಟ್ಟಿದ್ದೀವಿ. ಲಾಸ್ಟ್ ಡೇಟ್ ತನಕ 3, 4 ನೀವು ಆ ಕಡೆ ಈ ಕಡೆ ಮಾಡ್ಬೋದು. 4 ಹಾಕಿದ್ದವನು ಲಾಸ್ಟ್ ಡೇಟ್ ಒಳಗಡೆ ಮನ್ಸು ಬದಲಾವಣೆ ಮಾಡಿದರೆ 1 ಹಾಕಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಇದು ನಿಮಗೆ ಒಂದು ಈ ಸರಿ ನಿಮಗೆ ಒಂದು ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನಿಮಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೀವಿ. ನಮ್ಮ ಕಳೆದ ವರ್ಷದ ಅನುಭವದ ಪ್ರಕಾರ ಲಾಸ್ಟ್ ಡೇಟ್ ತನಕ ಚಾಯ್ಸೇ ಹಾಕಲ್ಲ ಕೆಲವರು. ಅದು ಏನು ಬೇಕು ಅಂತ ಮಾಡೋದು ಇಲ್ಲ, ಏನು ಜ್ಞಾನದ ಕೊರತೆನೋ, ನಾವೆಲ್ಲ ಎಜುಕೇಟ್ ಮಾಡ್ತೀವಿ, ನಿಮಗೆ ವಾಟ್ಸಪ್ SMS ಕಳಿಸ್ತೀವಿ, ಎಲ್ಲ ನೀವು ಆಸ್ಪೆರೆಂಟ್ ಇದ್ದೀರಾ ಅಂದರೆ ನೀವು ಯೂಟ್ಯೂಬ್ ಚಾನಲ್ಲು, ಅದು ಸಾಕಷ್ಟು ಯೂಟ್ಯೂಬ್ ಮೆಂಟರ್ಸು ಏನಿದ್ದಾರೆ, ಯೂಟ್ಯೂಬ್ ಚಾನಲ್ ನಡೆಸುವಂಥವ್ರು ಏನಿದ್ದಾರೆ, ಸಾಕಷ್ಟು ಎಜುಕೇಷನ್ ಕೊಡ್ತಾ ಇದ್ದಾರೆ ನಿಮಗೆ ಇದ್ರ ಬಗ್ಗೆ. ಸ್ಟಿಲ್ ನೀವು ಈ ಕಡೆ ತಿರುಗೂ ನೋಡಲ್ಲ, ಯಾವುದು ಚಾಯ್ಸ್ ಹಾಕಲ್ಲ. ಅವ್ರನ್ನೇನು ಮಾಡೋದು ನಾವು? ಅವ್ರಿಗೆ ಸೀಟ್ ಅಲಾಟ್ ಆಗಿದೆ, ಸೀಟ್ ಬೇಕು ಅಂತೇಳಿ ಆಪ್ಷನ್ ಎಂಟ್ರಿ ಮಾಡಿರೋ ಎಷ್ಟೋ ಹುಡುಗರುಗಳು ಇದ್ದಾರೆ, ಇನ್ನೂ ಅವರಿಗೆ ಸೀಟ್ ಅಲಾಟ್ ಆಗಿಲ್ಲ. ನಿಮಗೆ ಸೀಟ್ ಅಲಾಟ್ ಆಗಿದೆ, ನೀವು ಯಾವುದೋ ಚಾಯ್ಸ್ ಆಗ್ತಾ ಇಲ್ಲ.
ಕಾಲೇಜಿಗೆ ಹೋಗ್ತೀನಿ 1 2 3 4 ನನಗೆ ಎಕ್ಸ್ಪ್ಲೈನ್ ಮಾಡಿದೆ, ಯಾವುದೂ ಆಗ್ತಾ ಇಲ್ಲ. ಲಾಸ್ಟ್ ಇಯರು 16,000 ವಿದ್ಯಾರ್ಥಿಗಳು ಯಾವುದು ಚಾಯ್ಸ್ ಹಾಕಿರಲಿಲ್ಲ. ಅದೇ ನೀವು ಸೀರಿಯಸ್ ಇಲ್ಲ ಅಂತಂದಿದ್ರೆ ನಮ್ಮ ಕೌನ್ಸಿಲಿಂಗಲ್ಲಿ ಯಾಕೆ ಭಾಗವಹಿಸಿದ್ರಿ? ಕೌನ್ಸಿಲಿಂಗಲ್ಲಿ ನೀವು ಭಾಗವಹಿಸಿಲ್ಲ ಅಂತಂದ್ರೆ ಅದೇ 16,000 ವಿದ್ಯಾರ್ಥಿಗಳು ಯಾರೋ ಪಾಪ ಬೇಕಾಗಿರೋ ಅಂತ ಕೆಳಗಿರೋ ಅಂಥವ್ರಿಗೆ ಸೀಟ್ ಸಿಕ್ತಿತ್ತು. ಅದಕ್ಕೆ ನಾವು ಈ ಸರಿ ತೀರ್ಮಾನ ಮಾಡಿದ್ದೀವಿ, ಲಾಸ್ಟ್ ಡೇಟ್ ಒಳಗಡೆ ಯಾರು ಚಾಯ್ಸ್ ಹಾಕಲ್ಲ ಅವ್ರನ್ನ ಕಿತ್ತು ಬಿಸಾಡ್ತೀವಿ ನಮ್ಮ ಕೌನ್ಸಿಲಿಂಗಿಂದ. ಎಷ್ಟು 16 ಹೋದ ವರ್ಷ 16 ಇತ್ತು, ಈ ವರ್ಷ 2,000 ಆಗಲಿ 500 ಆಗಲಿ, ಲಾಸ್ಟ್ ಡೇಟ್ ಒಳಗಡೆ ಯಾರು ಚಾಯ್ಸ್ 1 2 3 4 ಯಾವುದೂ ಹಾಕಲ್ಲ. ನಿಮಗೆ ಆಸಕ್ತಿ ಇಲ್ಲ ಅಂತ ನಾವೇ ತೀರ್ಮಾನ ಮಾಡಿ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ನಿಮ್ಮನ್ನ ಹೊರಗಡೆಗೆ ದೂಕ್ತೀವಿ. ನಿಮಗೆ ಅವಕಾಶ ಇರಲ್ಲ. ಆಸಕ್ತಿ ಇತ್ತು ನೋಡಿ, ಚಾಯ್ಸ್ 4 ಹಾಕಿ ಹೋಗಿ ಅಧಿಕೃತವಾಗಿ ಹೊರಗಡೆ, ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ. ಆಪ್ಷನ್ ಎಂಟ್ರಿ ಯಾಕೆ ಮಾಡಿದ್ರಿ ನೀವು ಇಷ್ಟ ಇಲ್ಲ ಅಂತಂದ್ರೆ? ಇಲ್ಲಿ ಚಾಯ್ಸ್ ಹಾಕಿ ಅಂತಂದ್ರೆ ನೀವು ಈ ಕಡೆ ತಿರುಗಿ ನೋಡಲ್ಲ. ಇದು ಕ್ರಮ ಸರಿಯಲ್ಲ. ಬೇರೆ ಡಿಸರ್ವ್ ವಿದ್ಯಾರ್ಥಿಗಳು ಇನ್ನೂ ಲೈನಲ್ಲಿ ಇದ್ರು, ಅವರಿಗೆ ಸಿಕ್ತಿತ್ತು. ಆ ಕಾರಣಕ್ಕೋಸ್ಕರ ಯಾರು ಚಾಯ್ಸ್ ಹಾಕಲ್ಲ ನಿಮ್ಮನ್ನ ಹೊರಗಡೆ ನಾವೇನೆ ದೂಕ್ತೀವಿ. ನಮ್ಮ ನೆಕ್ಸ್ಟ್ ನ್ಯೂ ಕೌನ್ಸಿಲಿಂಗ್ ಒಳಗಡೆ ಬರೋದಕ್ಕೆ ಅವಕಾಶ ನಾವು ಮಾಡಿಕೊಡಲ್ಲ. ಮತ್ತೆ ಇನ್ನೊಂದು ವಿಶೇಷವಾಗಿ ಕಳೆದ ವರ್ಷದ ಅನುಭವದ ಮೇಲೆ ನಾನು ಕೆಲವು ವಿದ್ಯಾರ್ಥಿಗಳು, ಅದರಲ್ಲಿ ನರ್ಸಿಂಗಿಗೆ ಸಂಬಂಧಪಟ್ಟಂತೆ, ಅಲೈಡ್ ಹೆಲ್ತ್ ಸೈನ್ಸಸ್ಸಿಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಕಾಲೇಜು ನೋಡದೆ ಆಪ್ಷನ್ ಎಂಟ್ರಿ ಮಾಡಿದ್ದು, ಈಗ ನಿಮಗೆ ಯಾವುದೋ ಒಂದು ಕಾಲೇಜು ಅಲಾಟ್ ಆಗಿದೆ ಅಂತಂದ್ರೆ ಕಾಲೇಜಿಗೆ ಹೋಗ್ತೀನಿ ಅಂತೇಳಿ ರಪ್ ಅಂತ ನೀವು ಚಾಯ್ಸ್ 1 ಹಾಕಿ ದುಡ್ಡು ಅಡ್ಮಿಷನ್ ಆರ್ಡರ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗುವಂಥದ್ದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಏನ್ ಹಿಂಗಂದ್ರೆ, ನೀವು ಕಾಲೇಜ್ ನೋಡಿದೀರಾ, ಕ್ಲಾರಿಟಿ ಇದೆ, ಕಾಲೇಜ್ ಬಗ್ಗೆ ಎಲ್ಲ ಜ್ಞಾನ ಇದೆ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ಕ್ಲಿಕ್ ಮಾಡಿ ಸೀಟ್ದು ಕನ್ಫರ್ಮೇಷನ್ ಸ್ಲಿಪ್ ತಗೊಳ್ಳಿ, ಹೋಗಿ ಅಡ್ಮಿಷನ್ ಆಗಿ. ಕಾಲೇಜೇ ಎಲ್ಲಿದೆ ಗೊತ್ತಿಲ್ಲ, ಕಾಲೇಜ್ ಹೇಗಿದೆ ಗೊತ್ತಿಲ್ಲ, ಸುಮ್ಮನೆ ಕಂಪ್ಯೂಟರಲ್ಲಿ ನೋಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ, ದಯಮಾಡಿ ನಂದು ಹೆಂಗಿದ್ರು ನಾವು 1 ವಾರ ಟೈಮ್ ಕೊಡ್ತಾ ಇದ್ದೀವಿ. ಇದು ನಿಮ್ಮ ಜೀವನದ ಬಹು ಮುಖ್ಯವಾದಂತಹ ಭಾಗ ಅಡ್ಮಿಷನ್. ಯಾಕೆಂದ್ರೆ ನೀವು ಮುಂದೆ 3-4 ವರ್ಷ ಆ ಕಾಲೇಜಲ್ಲಿ ಇರಬೇಕಾಗುತ್ತೆ. ದಯಮಾಡಿ ನೀವು ಸಾಧ್ಯ ಆದರೆ ಒಂದು ಕಾಲೇಜಿಗೆ ವಿಸಿಟ್ ಮಾಡಿ ನೀವು ನೋಡಿ. ಯಾಕೆಂದ್ರೆ ಆನ್ಲೈನ್ ಇದೆ, ನೀವು ಕಾಲೇಜ್ ಹತ್ರ ಹೋಗಿ ವಿಸಿಟ್ ಮಾಡಿ ಅಲ್ಲೇನೆ. ಯಾಕೆಂದ್ರೆ ನರ್ಸಿಂಗು ವಿಶೇಷವಾಗಿ ಅಲೈಡ್ ಹೆಲ್ತ್ ಸೈನ್ಸಸ್ಸಿಗೆ ನಾವೇನು ಫೀಸು ನಾವೇನು ಕಟ್ಟಿಸ್ಕೊಂತಿಲ್ಲ. ನೀವು ಜಸ್ಟ್ ನಮ್ಮ ಹತ್ರ ಏನು ಪ್ರೊಸೆಸಿಂಗ್ ಫೀಸ್ ಏನಿದೆ ಅದು ಕಟ್ತೀರಾ, ಸೀಟ್ಸ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗ್ತೀರಾ, ಕಾಲೇಜಲ್ಲಿ ಕಟ್ಟುವಂಥದ್ದು. ಅದು ಆನ್ಲೈನಲ್ಲಿ ಸಹ ನೀವು ಮೊಬೈಲಲ್ಲಿ ಸಹ ನೀವು ಮಾಡಿಬಿಡ್ಬೋದು ಅದನ್ನು. ಬಟ್ ನಮಗೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ವರ್ಷ ಏನಾಗಿತ್ತು ನಮಗೆ ಅಂತಂದರೆ, ತುಂಬ ಮಕ್ಕಳು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಾ ಇದ್ರು. ಕಾಲೇಜಿಗೆ ಹೋಗಿ ಅವರು ಏನೋ ಕಾರಣಕ್ಕೆ ಅವರು ಫೀಸ್ ಜಾಸ್ತಿ ಕೇಳಿದ್ರು ಅನ್ನೋದು ಕೆಲವು ಕಾರಣ, ಕಾಲೇಜ್ ಚೆನ್ನಾಗಿಲ್ಲ ಅನ್ನೋದು ಕೆಲವು ಕಾರಣ, ಅವರ ಮನೆಯಿಂದ ಆ ಕಾಲೇಜ್ ಹತ್ರ ಅಂತ ಹಾಕಿದ್ರು, ಆದರೆ ಕಾಲೇಜು ತುಂಬ ದೂರ ಇದೆ, ಬೇರೆ ಬೇರೆ ಕಾರಣ ಗೊತ್ತಲ್ಲ ನಿಮಗೆ. ಪೇರೆಂಟ್ಸು ಮಕ್ಕಳು ನೀವು ಅಡ್ಮಿಷನ್ ಇನ್ನೇನು ಆಗ್ಬಿಡ್ಬೇಕು ಅಂದಾಗ ಬೇರೆ ಬೇರೆ ಕಾರಣಗಳು ಬರ್ತವೆ. ಅವಾಗ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿರೋರು KEಗೆ ಬರಕ್ಕೆ ಶುರು ಮಾಡಿದ್ರಿ. ಸರ್ ನಾನು ಕ್ಯಾನ್ಸಲ್ ಮಾಡಿ ಸರ್, ಕಾಲೇಜ್ ಇಷ್ಟ ಇಲ್ಲ ಸರ್, ಕ್ಯಾನ್ಸಲ್ ಮಾಡಿ ಸರ್, ನಮ್ಮ ಮನೆಯಿಂದ ದೂರ ಆಗುತ್ತೆ ಸರ್, ಕ್ಯಾನ್ಸಲ್ ಮಾಡಿ ಸರ್, ಅಲ್ಲಿ ಕಾಲೇಜಲ್ಲಿ ಹೋದ್ರೆ ಏನೇನೋ ಕೇಳ್ತಾ ಇದ್ದಾರೆ, ನಮಗೆ ಕಲಿಯೋಕ್ಕಾಗಲ್ಲ ಸರ್. ಅದಕ್ಕೇನೆ ನಾನು ವಿನಂತಿ ಮಾಡ್ಕೊಳ್ತೀನಿ ನೋಡಿ. ಆಮೇಲೆ ನಾವು ಮಾಡೋಕ್ಕಾಗಲ್ಲ, ಒಂದ್ಸರಿ ತಾವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ, ನಿಮ್ಮನ್ನು ಒಳಗಡೆ ಸಿಸ್ಟಮಿಗೆ ಬಿಟ್ಕೊಂಡು ತುಂಬ ಗೊಂದಲ ಆಗ್ಬಿಡುತ್ತೆ. ಅದಕ್ಕೇನೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು, ಟೈಮ್ ಇದೆ, 1 ವಾರದ ತನಕ ಟೈಮ್ ಇದೆ, ನಿಮ್ಮ 3-4 ವರ್ಷ ನೀವು ಆ ಕಾಲೇಜಲ್ಲಿ ಕಳಿಬೇಕು. ಕಾಲೇಜ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಇಲ್ಲ ಅಂತಂದ್ರೆ ಸರ್, ಇಲ್ಲ ಅಂತಂದ್ರೆ ನಂಗೆ ಕಾಲೇಜ್ ಇಷ್ಟ ಆಗಿಲ್ಲ ನೋಡಿ. ಚಾಯ್ಸ್ ಹಾಕೋದಕ್ಕೆ ಮೊದಲೇನೆ ನಿಮಗೆ ಆ ಕಾಲೇಜ್ ಇಷ್ಟ ಆಗಲ್ಲ ಅಂತಂದ್ರೆ ನೀವು ಚಾಯ್ಸ್ 3 ಹಾಕ್ಬೋದಾ? ಅವಕಾಶ ಇದೆ. ಆ ಕಾಲೇಜ್ ಹೊರಟೋಗುತ್ತೆ ನಿಮ್ಮ ಲಾಗಿನಿಂದ, ನೆಕ್ಸ್ಟ್ ರೌಂಡಿಗೆ ನೀವು ಬರ್ಬೋದು, ಅದು ಅವಕಾಶ ನಾವು ಕೊಟ್ಟಿದ್ದೀವಿ. ಬಟ್ ನೀವು ಅಡ್ಮಿಷನ್ ಆರ್ಡ್ರನ್ನ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗಿ ಆಮೇಲೆ ಕ್ಯಾನ್ಸಲ್ ಅಂತಂದ್ರೆ ನೀವು ಇಲ್ಲಿ 10 ಸಾರಿ ಬರೋದು, ನಮ್ಮ ಸಿಸ್ಟಮ್ ಒಳಗಡೆ ಅದು ಮಾಡೋದಕ್ಕೆ ನಮಗಾಗಲ್ಲ. ತುಂಬಾನೇ ನಮಗೆ ಕಷ್ಟ ಕೊಟ್ಟಿದ್ದೀರಾ ಲಾಸ್ಟ್ ಇಯರ್. ದಯಮಾಡಿ ವಿನಂತಿಯನ್ನ ಮಾಡಿಕೊಳ್ತೀನಿ, ತಕ್ಷಣ ಕಾರ್ಯಪ್ರವೃತ್ತರಾಗಿ. ಯಾರ್ಯಾರಿಗೆ ಯಾವ್ಯಾವ ಸೀಟ್ ಸಿಕ್ಕಿದೆ, 3 ವರ್ಷ ಕಲಿಯುವಂಥದ್ದು ಕಾಲೇಜು ಹಿನ್ನೆಲೆ, ಕಾಲೇಜ್ ನೋಡೋದಿದ್ರೆ ನೋಡಿ, ತಂದೆ ತಾಯಿ ಕರ್ಕೊಂಡೋಗಿ ಸೂಕ್ತ ತೀರ್ಮಾನ ತಗೊಳ್ಳಿ. ಅಲ್ಲೇನೆ ಕವಿಯನ್ ಆನ್ಲೈನ್ ಇದೆ, ಕಾಲೇಜಿಗೆ ಹೋಗ್ತೀರಾ, ಎಲ್ಲ ಇಷ್ಟ ಆಯ್ತು, ಚಾಯ್ಸ್ ಅಲ್ಲೇನೆ ಹಾಕಿ, ಅಲ್ಲೇನೆ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲೇನೆ ಅಡ್ಮಿಷನ್ ಆಗಿ, ಮುಗ್ದೋಯ್ತು ಅಷ್ಟೇನೆ. ಬಹಳ ಸಿಂಪಲ್ ಮಾಡಿದೀವಿ ನಾವು. ಇದನ್ನ ಜ್ಞಾನದಲ್ಲಿ ಇಟ್ಕೊಳ್ಳಿ. ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೂ ಸಹ ಇದು ಅನ್ವಯಿಸುತ್ತೆ. ತಾವು ಸಹ ಎಲ್ಲರೂ ನಾನು ಹೇಳೋದು, ನೀವು ಸ್ಟಡಿ ಮಾಡಿ. ವಿಶೇಷವಾಗಿ ನರ್ಸಿಂಗ್ ಅಲೈಡ್ ಹೆಲ್ತ್ ಸೈನ್ಸಸ್ ಹೇಳಿದೆ, ಉಳಿದಂಥವ್ರು ತಾವು ಕಾಲೇಜ್ ಬಗ್ಗೆ ಸ್ಟಡಿ ಮಾಡಿ ನೀವು ಚಾಯ್ಸ್ ಹಾಕಿ ಸ್ಟಡಿ ಮಾಡಕ್ಕೆ ಹೋಗ್ಬೇಡಿ. ಚಾಯ್ಸ್ ಹಾಕ್ಬಿಟ್ಟು ಆಮೇಲೆ ಕಾಲೇಜ್ ಇಷ್ಟ ಇಲ್ಲ, ಉಲ್ಟಾ ಮಾಡೋಕ್ಕಾಗಲ್ಲ. 3-4 ಮಾತ್ರ, 1 and 2 ಫ್ರೀಸ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಅಂತಿಮವಾಗಿ ನಾನು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. MCC ಅವರು ಫಸ್ಟ್ ರೌಂಡ್ ಮಾಡಿದ್ಮೇಲೆ KE ಅವರು ಫಸ್ಟ್ ರೌಂಡ್ ಮಾಡಬೇಕು.
ಬಟ್ ಈಗ MCC ಅವರು ನಿನ್ನೆ ಮತ್ತೆ ಸಹ 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ನಾವು ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದೀವಿ. ಈ ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ, ಫಸ್ಟು ರೌಂಡಲ್ಲಿ ನಮ್ಮ ರಿಸಲ್ಟು ಅವರ ರಿಸಲ್ಟು ಸೈಮಲ್ಟೇನಿಯಸ್ಲಿ ಒಟ್ಟೊಟ್ಟಿಗೆನೆ ಬಿಟ್ಟರೆ, ಹಿಂದೆ ಮುಂದೆ ಬಿಟ್ಟರೆ ಯಾವ ವಿದ್ಯಾರ್ಥಿಗಳಿಗೂ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ಪ್ರಾಬ್ಲಮ್ ಇದೆ. ಏನಂದರೆ, ನಾನೇನಾದ್ರೂ ಮೆಡಿಕಲ್, ಈಗ ಸದ್ಯಕ್ಕೆ ನಾವು ನೀಟ್ ರ್ಯಾಂಕ್ ಆಧರಿಸಿ ಅಡ್ಮಿಷನ್ ಆಗುವಂತಹ ಮೆಡಿಕಲ್, ಡೆಂಟಲ್, ಹೋಮಿಯೋಪತಿ ಈ 3ಕ್ಕೆ ನಾನು ಸೀಟ್ ಅಲಾಟ್ ಮಾಡಿದ್ದೀನಿ. ನಾನು ನಾಳೆಯಿಂದ ಏನಾದರೂ ಅಡ್ಮಿಷನ್ ಕೊಟ್ಬಿಡ್ತು ಅಂತಂದರೆ, ಇನ್ನು MCC ರಿಸಲ್ಟ್ ಬಂದಿಲ್ಲ, ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ನಾಳೆಯಿಂದ ಈ 3 ಮೆಡಿಕಲ್ಲು, ಡೆಂಟಲ್ಲು ಮತ್ತು ಹೋಮಿಯೋಪತಿ ನೀಟ್ ರ್ಯಾಂಕ್ ಆಧರಿಸಿ ನಾನೇನು ರಿಸಲ್ಟನ್ನು ಮಾಡಿದ್ದೀನಿ ಇದನ್ನು ನಾನು ಅಡ್ಮಿಷನ್ನಿಗೆ ಎನೇಬಲ್ ಮಾಡಲ್ಲ. ಯಾವಾಗ MCC ಅವ್ರದ್ದು ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಪಬ್ಲಿಷ್ ಆಗುತ್ತೆ, ಅದು ಆದಮೇಲೆ 1 ದಿನ ನಿಮಗೆ ವಿಚಾರ ಮಾಡೋದಕ್ಕೆ ಕೊಟ್ಟು ನಾನು ಇದನ್ನು ಅಡ್ಮಿಷನ್ ಎನೇಬಲ್ ಮಾಡ್ತೀನಿ. ಯಾವ್ದು ಈಗ ಮೆಡಿಕಲ್, ಡೆಂಟಲ್, ಹೋಮಿಯೋಪತಿ ನೀವು ಸೀಟ್ ಸಿಕ್ಕಿರೋದು ನೋಡ್ಕೊಳ್ಳಿ, ಖುಷಿಯಾಗಿ ಇರಿ, ವಿಚಾರ ಮಾಡ್ತಾ ಇರಿ, ಥಿಂಕ್ ಮಾಡ್ತಾ ಇರಿ. ನಿಮಗೆ ಯಾವುದು ಚಾಯ್ಸನ್ನು ನಾನು ಕೊಡಲ್ಲ. MCC ಅವ್ರ ರಿಸಲ್ಟ್ ಅನೌನ್ಸ್ ಮಾಡಿದ 1 ದಿನದ ನಂತರ ನಿಮಗೆ ಇದನ್ನು ನಾನು ಎನೇಬಲ್ ಮಾಡ್ತೀನಿ. ಅವಾಗ ಮಾತ್ರ ಅಡ್ಮಿಷನ್ ಆಗುವಂಥದ್ದಕ್ಕೆ ಅವಕಾಶ ಇದೆ. ಅಲ್ಲಿ ಸಹ ನಾನು ಒಂದು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ತಮಗೆಲ್ಲರಿಗೂ ಗೊತ್ತಿದೆ, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ 15% ಸೀಟ್ಗಳನ್ನ MCC ಅವರು ಅಲಾಟ್ ಮಾಡ್ತಾರೆ. ನೀವು ಮೆರಿಟೋರಿಯಸ್ ವಿದ್ಯಾರ್ಥಿಗಳು ಏನಿದ್ದೀರಾ, ನೀವು MCCನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನಮ್ಮಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮಗೆ ನಮ್ಮಲ್ಲೂ ಸೀಟ್ ಸಿಕ್ಕಿದೆ. ಬಹುತೇಕ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂತಂದರೆ ನಾಳೆ MCCನಲ್ಲಿ ಸಹ ಸಿಗುತ್ತೆ. ನನ್ನ ವಿನಂತಿ ಏನಂತಂದರೆ, ಏನು ಡಿಫರೆನ್ಸ್ ಇಲ್ಲ, ಜಸ್ಟ್ ಸೀಟ್ ಅವ್ರು ಅಲಾಟ್ ಮಾಡ್ತಾ ಇದ್ದಾರೆ, ಇಲ್ಲಿದ್ದು ಉಳಿದಿದ್ದು 85% ನಾನು ಸೀಟ್ ಅಲಾಟ್ ಮಾಡ್ತಾ ಇದ್ದೀನಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿದೇನೇ ಅಫಿಲಿಯೇಷನ್ನು. ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 15% ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಕಾಲೇಜ್ ಅದೇನೆ, ಅಫಿಲಿಯೇಷನ್ ರಾಜೀವ್ ಗಾಂಧಿ ಇದೆ, ಅಲಾಟ್ ಅಷ್ಟೇ ಅವ್ರು ಮಾಡ್ತಾರೆ, ಇಲ್ಲಿಂದ 85% ನಾನು ಮಾಡ್ತೀನಿ. ನೀವು ಯಾರು MCCನಲ್ಲೂ ಸೀಟ್ ಸಿಕ್ಕಿ KENನಲ್ಲೂ ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಳಿಗೆ ವಿನಂತಿ ಏನಂತಂದರೆ, ನೀವು ವಿಚಾರ ಮಾಡಿ MCC ನೀವು ಎಲ್ಲಿ ಬೇಕಾದರೂ ಅಡ್ಮಿಷನ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಒಂದು ವಿನಂತಿ ಇದೆ ನನ್ನ ಕಡೆಯಿಂದ, ತಾವು ದಯಮಾಡಿ MCCಯಿಂದ ಅಲಾಟ್ ಆಗಿರೋ ಸೀಟಲ್ಲಿ ಅಡ್ಮಿಷನ್ ಆಗಿ ಎನ್ನುವಂಥದ್ದು ನನ್ನ ವಿನಂತಿ. ನಿಮ್ಗಿಂತ ಸ್ವಲ್ಪ ರ್ಯಾಂಕ್ ಕಡಿಮೆ ಇರುವಂತಹ ನಿಮ್ಮ ಕರ್ನಾಟಕದ ಸಹೋದರ ಸಹೋದರಿಯರು ನಿಮ್ಗಿಂತ ಕೆಳಗಡೆ ಕ್ಯೂನಲ್ಲಿದ್ದಾರೆ. ನೀವು ಒಂದು ವೇಳೆ MCC 15% ತಾವು ಅಡ್ಮಿಷನ್ ಆದಲ್ಲಿ ನಿಮ್ಮ ಇನ್ನೊಂದು ಸಹೋದರ ಸಹೋದರಿ ಕನ್ನಡಿಗರಿಗೆ ಒಂದು ಅವಕಾಶ ಸಿಗುತ್ತೆ. ಇದು ಒಂದು ವಿನಂತಿ, ಯಾಕೆಂದರೆ ಡಿಫ್ರೆನ್ಸ್ ಏನೂ ಇಲ್ಲ. ಹಾಗಾಗಿ ಇದು ತಾವು ವಿಚಾರ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಮೆಡಿಕಲ್ ಕಾಲೇಜು, ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಸರ್ಕಾರಿ ಸೀಟು ಮತ್ತು ಹೈಯರ್ ಫೀಸು ಸೀಟು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ, ಯಾವುದೇ ಖಾಸಗಿ ಕಾಲೇಜುಗಳಲ್ಲಿ ತಾವು ಸರ್ಕಾರಿ ಸೀಟು ಮತ್ತು ಹೈಯರ್ ಫೀಸ್ ಸೀಟ್ಗಳನ್ನು ತಾವು ತೆಗೆದುಕೊಂಡಲ್ಲಿ KEAಗೆ ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಅಂದರೆ ಚಾಯ್ಸ್ 1 ಹಾಕ್ತಿದ್ರಿ, ದುಡ್ಡು ಕಟ್ತಿದ್ರಿ, KEAಗೆ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿದ್ರಿ, ನಂತರ ನಾವಿಲ್ಲಿ ಕೊಡುವಂತಹ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋ ಸ್ಲಿಪ್ಪನ್ನು ತಗೊಂಡು ತಿರ್ಗಾ ನೀವು ಕಾಲೇಜಿಗೆ ಹೋಗಿ ಜಾಯಿನ್ ಆಗ್ತಾ ಇದ್ರಿ. ನೋಡಿ, ಉದಾಹರಣೆಗೆ ಬೀದರ್ ಒಬ್ಬ ವಿದ್ಯಾರ್ಥಿಗೆ ಕಲಬುರಗಿ ಮೆಡಿಕಲ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅಂದರೆ ಬೀದರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ತಿರ್ಗಾ ಮತ್ತೆ ನೀನು ಕಲಬುರಗಿಗೆ ಹೋಗ್ಬೇಕಾಗಿತ್ತು. ನಾವಿದನ್ನ ಮಾನ್ಯ ವೈದ್ಯಕೀಯ ಸಚಿವರೊಂದಿಗೆ ಈ ಬಗ್ಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದಾಗ ಅವರು ಸಹ ಒಪ್ಪಿದ್ದಾರೆ. ಈ ಹಿಂದೆ ಇದನ್ನ ಯಾಕೆ ಮಾಡಿದ್ರು ಅಂತಂದರೆ ತಮಗೆಲ್ಲ ಗೊತ್ತಿತ್ತು, ಒಂದಷ್ಟು ಬ್ಲಾಕಿಂಗು ಅದು ಇದು ಎಲ್ಲ ಆಗ್ತಿತ್ತು ಅಂತ. ಬಟ್ ಈಗೆಲ್ಲ ತಮ್ಗೆ ಗೊತ್ತಿದೆ, ನಿಯಮ ಚೇಂಜ್ ಆಗಿದೆ. 1 ಸೀಟ್ ಉಳಿದ್ರೂ ಸಹ ಅದು KEAಗೆ ಬರಬೇಕು, KEA ಅವರು ಅಲಾಟ್ ಮಾಡುವಂಥದ್ದು. ಹಾಗಾಗಿ ಈಗ ಯಾರು ಬ್ಲಾಕು ಅದು ಇದು ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ. ಹಾಗಾಗಿ ಯಾರಿಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಮತ್ತು ಹೈಯರ್ ಫೀಸಿನ ಸೀಟ್ ಸಿಕ್ಕಿರುವಂಥವರು ಈ ಬಾರಿ ತಾವು ಕಷ್ಟಪಟ್ಟು KEAಗೆ ಬಂದು ದಾಖಲೆಯನ್ನು ಸಬ್ಮಿಟ್ ಮಾಡಿ ಕಾಲೇಜಿಗೆ ಹೋಗುವಂತಹ ಅಗತ್ಯ ಇಲ್ಲ. ತಾವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ನೇರವಾಗಿ ಕಾಲೇಜಿಗೆ ಹೋಗಿ ಅಲ್ಲಿ ಮೂಲ ದಾಖಲೆಗಳನ್ನು ಕೊಟ್ಟು ಅಡ್ಮಿಷನ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಈ ಬಾರಿ ಮಾಡಿದ್ದೀವಿ. ಇದು ತಮಗೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ
ಮೊದಲ ಸುತ್ತಿನ ಫಲಿತಾಂಶದ ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕಾಗಿದೆ ಅನ್ನುವಂತಹ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಹೆಚ್ಚಿನ ಇನ್ನೂ ಮಾಹಿತಿ ಬೇಕು ಅಂತಂದರೆ ತಾವು ನಮ್ಮ ವೆಬ್ಸೈಟಲ್ಲಿ ನೋಡಿ ವಿವರವಾದಂತಹ ಒಂದು ಬ್ರೋಷರನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಮತ್ತೊಮ್ಮೆ ನಾನು ಎಲ್ಲರಿಗೆ ವಿನಂತಿಯನ್ನು ಮಾಡಿಕೊಳ್ತೀನಿ, ತಾಳ್ಮೆಯಿಂದ ಇರಿ, ಸಾಕಷ್ಟು ಸಮಯವನ್ನು ಕೊಡ್ತೀವಿ. ಪೇರೆಂಟ್ಸ್ ಜೊತೆ ವಿದ್ಯಾರ್ಥಿಗಳು ವಿಚಾರ ಮಾಡಿ ಈ ಚಾಯ್ಸ್ ಹಾಕುವಂತಹ ಕೆಲಸವನ್ನು ಮಾಡಿ ಅಂತೇಳಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈಗ ಏನು ಮೊದಲ ಸುತ್ತಿನಲ್ಲಿ ತಮ್ಮ ಇಚ್ಛೆಯಂತೆ ಸೀಟು ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶುಭವನ್ನು ಕೋರ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.